ಪಜೀರ್ ಗ್ರಾಮ ಪಂಚಾಯತ್ ಈ ಕಾರ್ಯದರ್ಶಿಯವರಿಗೆ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಗೌರವಾನ್ವಿತರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕಂಬಳ ಕ್ಷೇತ್ರದಲ್ಲಿ ಅಪಾರ ಜನಮನ್ನಣೆಯನ್ನು ಕಲಿಸಿಕೊಂಡು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ವಿಧಾನಸಭೆಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ನರಿಂಗಾಣ ಕಮಲದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಶಾಂತ್ ಕಾಜೋರವರೇ, ನಮ್ಮ ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಗುರುದತ್ ಸರ್ ಅವರೇ, ಮತ್ತು ಪಂಚಾಯತಿನ ಉಪಾಧ್ಯಕ್ಷರೇ, ಮತ್ತು ನನ್ನ ಎಲ್ಲ ಪ್ರೀತಿಯ ಗೌರವಾನ್ವಿತ ಪಂಚಾಯತ್ನ ಸದಸ್ಯರೇ, ಮತ್ತು ನಮ್ಮ ಎಕೆ ಸಂಸ್ಥೆಯ ಮ್ಯಾನೇಜರ್ ಆದಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ರೈಮಾನ್ ಕೋಡ್ಜಾಲ್ರವರೇ, ಮತ್ತು ನನ್ನ ಆತ್ಮೀಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸರ್ವೋದಯ ಯುವಕ ಮಂಡಲ ಪಜೀರು ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ನಿರ್ಮಲ್ ಭಟ್ರವರೇ, ಮತ್ತು ಮುಡಿಪು ವಲಯ ಬಂಟು ಸಂಘದ ಅಧ್ಯಕ್ಷರಾದಂಥ ಜಯನಂದ್ ಭಂಡಾರಿಯವರೇ, ಮತ್ತು ಈ ಭಾಗದ ರಕ್ಷಕ ಠಾಣೆಯ ASI ಅವರು, ಮತ್ತು ಎಲ್ಲ ಜನರ ಒಂದು ಆಶಾಕಿರಣ ಅವರು, ಅವರ ಸೇವೆ ಅಪಾರ. ಅವರನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಪಜೀರಲ್ಲಿ ಗುರುತಿಸಲಿಕ್ಕಿದ್ದೇವೆ. ಅವರ ಸೇವಾ ಕಾರ್ಯಕ್ರಮ ಯಾವುದಂತೇಳಿ ಆ ಸಂದರ್ಭದಲ್ಲಿ ಹೇಳ್ತೇನೆ. ಜಗನ್ನಾಥ್ ಶೆಟ್ಟಿ ಅವರು, ಅವರನ್ನು ಕೂಡ ನಾನು ಪ್ರೀತಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ RTI ಕೂಟದ ಬಗ್ಗೆ ವಿವರಣೆಯನ್ನು ನೀಡಿದಂಥ ಚಂದ್ರಾವತ್ ಟೀಚರ್ ಅವರೇ, ಮತ್ತು ಎಲ್ಲ ಹಿರಿಯರೇ, ಪಂಚಾಯತ್ ಸಿಬ್ಬಂದಿ ವರ್ಗದವರೇ, ಮತ್ತು ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಮತ್ತು ಗ್ರಂಥಾಲಯ ಪಾಲಕಿಯರೇ, ಮತ್ತು ನಮ್ಮ ಗ್ರಾಮ ಅಧಿಕಾರಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ತೌಫೀಕ್ರವರೇ, ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡ ಸೇರಿ ಆಯೋಜನೆಯನ್ನು ಮಾಡಿದ್ದೇವೆ. ಕಂಬನಿಯಲ್ಲೂ ಸಂಭ್ರಮವಿರುತ್ತದೆ, ಅರಿಯಲು ವಿಶಾಲವಾದ ಮನೋಭಾವ ಇರಬೇಕು, ಸರಳತೆಯಲ್ಲಿ ಸಿರುವಂತೆ ಇರಬೇಕು, ಗುರುತಿಸಲು ಹೃದಯಗಾರಿಕೆ ಬೇಕು ಎಂಬ ಈ ಮಾತುಗಳು ಸನ್ಮಾನ್ಯ ಶ್ರೀ ನಾಗೇಶ್ ದೇವಾಡಿಗರಿಗೆ ಅನ್ವಯಿಸ್ತದೆ. ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವ, ಕ್ರಿಯಾಶೀಲತೆ ಹಾಗೂ ಚಟುವಟಿಕೆಯಿಂದ ಕೂಡಿದ್ದ ಎಲ್ಲ ಕಚೇರಿ ಕೆಲಸಗಳನ್ನು, ಈ ಗ್ರಾಮಸ್ಥರ ಕೆಲಸಗಳನ್ನು ಕೂಡ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದವರು. ಸಹಬಾಳ್ವೆ, ಸಹಕಾರ, ಸದಾಚಾರ, ಕೋಮಲತೆ ಇತ್ಯಾದಿ ಮೌಲ್ಯಗಳಿಂದ ಕೂಡಿದ ಅನನ್ಯ ವ್ಯಕ್ತಿತ್ವ ಇವರದ್ದು. ಇವರ ಬಗ್ಗೆ ಭಾಳಷ್ಟು ಜನಗಳು ಹೇಳಿದರು. ಯಾಕಂತ ಹೇಳಿದರೆ, ಒಬ್ಬರು ಈ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ, ಆದರೆ ಕೆಲಸ ನಿರ್ವಹಿಸಿದ ಸ್ಥಳದಲ್ಲಿ ಅಧಿಕಾರ ನಿರ್ವಹಿಸಿದಕ್ಕೆ ಕೆಲಸ ಗ್ರಾಮಸ್ಥರಲ್ಲಿ ಶಾಶ್ವತವಾಗಿ ಉಳಿಯುವಂತಾದಾಗ ಮಾತ್ರ ಸೇವೆಗೆ ನಿಜವಾದ ಅರ್ಥ ಬರ್ತದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ನಾಗೇಶ್ ದೇವಾಡಿಗರು ನಮ್ಮ ಇಲ್ಲಿಂದ 11 ವರ್ಷದ ಸುದೀರ್ಘ ಪಂಚಾಯತ್ನಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಇಲ್ಲಿಂದ ಬೀಳ್ಕೊಟ್ಟು ನಮ್ಮ ಕಿನ್ನಿಗೋಲಿಯ ಐಕಲ ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ಹೋಗ್ತಾ ಇದ್ದಾರೆ. ಅವರ ಸೇವೆಯನ್ನು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ. ನಾನು ಕೂಡ ಒಂದು 10 ವರ್ಷದಲ್ಲಿ ಅವರೊಂದಿಗೆ ಇದ್ದುಕೊಂಡು ಭಾಳಷ್ಟು ಸಹಕಾರವನ್ನು ನೀಡಿದಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಾಗೇಶ್ ದೇವಾಡಿಗರು. ಯಾಕಂತ ಹೇಳಿದರೆ, ಯಾರು ಬಂದರೂ ಕೂಡ ಒಂದು ಯಾರು ಕೂಡ ಗ್ರಾಮಸ್ಥರು ಬರುವಾಗ ಅರ್ಜಿ ಬರೆಯೋದಿಲ್ಲ, ನಾವೆಲ್ಲರೂ ಕೂಡ ಅವರಿಗೆ ಕಲಿಸೋದು, ಅಲ್ಲಿ ಅವ್ರು ಬರೀತಾರೆ ಅಂತ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ. ಮತ್ತು ಯಾರೇ ಹೊರಗಡೆ ಕುಳಿತುಕೊಂಡಿದ್ರು ಕೂಡ ಅವರು ತನ್ನ ಕಚೇರಿಯ ಚೇರಲ್ಲಿ ಕುಳಿತುಕೊಂಡಿದ್ರು, ಒಳಗಡೆ ಯಾರಾದರೂ ಹೊರಗಡೆ ಬಂದು ಯಾರು ಕುಳಿತಿದ್ರು ಕೂಡ ಅವ್ರ ಹತ್ರ ಹೋಗಿ ನೀವು ಯಾಕೆ ಬಂದಿದ್ದೀರಿ, ನಿಮ್ಗೇನು ಕೆಲಸ ಅಂತ ಹೇಳಿ ವಿಚಾರಿಸುವಂಥ ಆ ಮನೋಭಾವನೆ ಇದೆಯಲ್ಲ, ಅದು ಎಲ್ಲ ಅಧಿಕಾರಿಗಳಿಗೆ ಬಂದಾಗ ಈ ರೀತಿಯ ಒಂದು ಗೌರವ ಅವರಿಗೆ ಸಿಗ್ತದೆ ಅಂತಕ್ಕಂಥದ್ದು ನಾವು ಕಾಣಬೇಕಾಗ್ತದೆ. ಅಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ವಿಶೇಷವಾಗಿ ಆಡಳಿತ ಮತ್ತು ಅಧಿಕಾರಿ ವರ್ಗದವರು ಒಂದಾಗಿ ಒಂದು ಕುಟುಂಬದ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಿದಾಗ ನಮಗೆ ಯಾವುದು ಕೂಡ ಅಡೆತಡೆಗಳು ಇದ್ದರೂ ಕೂಡ ನಮ್ಮ ಕೆಲಸವನ್ನು ನಿರಾಗವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥಕ್ಕೆ ನಮ್ಮ ನಾಗೇಶ್ ದೇವಾಡಿಗರು ಕೂಡ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗ ಮತ್ತು ನಮ್ಮ ಎಲ್ಲ ಈ ಗ್ರಾಮಸ್ಥರು ಯಾವುದೇ ಇದು ಬಂದರೂ ಕೂಡ ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ನಿರ್ವಹಿಸಿದಾಗ
ಆ ಸೇವೆ ಕಾರ್ಯಕ್ಕೂ ಕೂಡ ಪೂರ್ತಿ ಆಗ್ತದೆ ಮತ್ತು ಆ ಸಮಸ್ಯೆ ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ವಿಶೇಷವಾಗಿ ನಾನು ನಾಗೇಶ್ ದೇವಾಡಿಗರ ನಾನು ಸ್ವಲ್ಪ ಕೋಪ ಸ್ವಭಾವದವರು ಸರ್. ಒಂದು ಸ್ಟಾರ್ಟಿಂಗ್ ಪೊಸಿಷನಲ್ಲಿ ನಾನು ಸ್ವಲ್ಪ ದುಡುಕು ಮತ್ತು ಕೋಪ ಜಾಸ್ತಿ. ನನಗೆ ಎದುರು ಮಾತಾಡುವಂಥ ಒಂದು ಇದಿತ್ತು. ಎಲ್ಲರಿಗೂ ಕೂಡ ನನ್ನ ಹಿರಿಯವರಿಗೆ ಗೊತ್ತಿದೆ. ಆವ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಪಂಚಾಯತ್ ಮೀಟಿಂಗಲ್ಲಿ ಇರ್ಬೋದು, ಪಂಚಾಯತ್ ಇದರಲ್ಲಿ ನಾನು ಗಲಾಟೆ ಮಾಡಿ ನಾನು ಹೋಗ್ತಾ ಇದ್ದೆ ಒಮ್ಮೊಮ್ಮೆ. ಆ ಸಂದರ್ಭದಲ್ಲಿ ಅವರು ನಗಾಡ್ತಾ ಇದ್ರು. ಯಾವಾಗಲೂ ಅವರು ಟೆನ್ಷನ್ ಮತ್ತು ಇದು ಏನು ಮಾಡ್ತಾ ಇರಲಿಲ್ಲ ನಾಗೇಶ್ವರ್. ಅವತ್ತು ನನ್ನಲ್ಲಿ ಏನು ಮಾತಾಡೋದಿಲ್ಲ ಅವರು. ಮರುದಿವಸ ನನ್ನನ್ನು ದೂರ ಕರೆದುಕೊಂಡು ನೀವು ಈ ರೀತಿ ಮಾಡಬಾರ್ದು, ಇದು ಸರಿಯಲ್ಲ, ಯಾಕಂತ ಹೇಳಿದ್ರೆ ನಿಮಗೆ ಭವಿಷ್ಯ ಇದೆ. ಆ ಭವಿಷ್ಯ ನಿಮ್ಮಲ್ಲಿ ಇರುವಾಗ ನೀವು ದುಡುಕು ಸ್ವಭಾವವನ್ನು ಬಿಟ್ಟು ಶಾಂತ ಸ್ವಭಾವದಲ್ಲಿ ನೀವು ಕಾರ್ಯನಿರ್ವಹಿಸಿದಾಗ ನಿಮ್ಗೆ ಯಾವುದೂ ಕೂಡ ಟೆನ್ಷನ್ ಆಗೋದಿಲ್ಲ, ಯಾವುದೂ ಕೂಡ ಕಷ್ಟ ಆಗೋದಿಲ್ಲ ಅಂತ ನನಗೆ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ನೀಡಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಒಂದು ಗುರುಗಳ ಸಮಾನ ಅಂತ ಹೇಳಲಿಕ್ಕೆ ನಾನು ಕೂಡ ಬಯಸ್ತಾ ಇದ್ದೇನೆ. ಒಂದು ಅಧ್ಯಕ್ಷನಾಗಿ ಒಂದು ಯಾವ ರೀತಿ ನಾವು ಕಾರ್ಯನಿರ್ವಹಿಸಬೇಕು ಅಂತ ಅನುಭವ ಇಲ್ಲದಾಗ ಅದನ್ನು ನಮಗೆ ಗುರುಗಳ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ನಮಗೆ ಹೇಳಿಕೊಡ್ತಾರೆ ಅದೇ ರೀತಿಯಲ್ಲಿ ನಮಗೆ ಗುರುಗಳ ಸಮಾನರಾಗಿ ನನಗೆ ಮಾರ್ಗದರ್ಶನವನ್ನು ನೀಡಿದಂಥ ನನ್ನ ಆತ್ಮೀಯ ನಾಗೇಶ್ ದೇವಾಡಿಗರು ಇಲ್ಲಿಂದ ಹೋಗ್ತಾ ಇರುವುದು ಭಾರಿ ಬೇಸರದ ಸಂಗತಿ. ಆದರೂ ಕೂಡ ಅವರಿಗೆ ಅವರ ಹತ್ತಿರ ಇಮ್ತಿಯಾಜ್ ಅವರು ಹೇಳಿದರು, ಇಲ್ಲಿ ಹತ್ತಿರದಲ್ಲಿ ಅರ್ಧ ಗಂಟೆಯಲ್ಲಿ ಅವರಿಗೆ ಹೋಗಿ ಬರುವಂಥ ವ್ಯವಸ್ಥೆ ಇರದ ಕಾರಣ ಅವರಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಅವರಿಗೆ ಮುಂದಿನ ಜೀವನ ಸುಗಮವಾಗಲಿ, ಅವರು ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂತಕ್ಕಂಥ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ನಿಮಗೆಲ್ಲರಿಗೂ ಕೂಡ ಈ ಪಜೀರು ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು RTA ಕಾರ್ಯಕ್ರಮ ಮಾಡಬೇಕು, ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮಲ್ಲಿ ಬಂತು. ಈ RT ಕಾರ್ಯಕ್ರಮವನ್ನು ಮಾಡಿ ಮುಂದಿನ ಜನಾಂಗಗಳಲ್ಲಿ ಇಲ್ಲಿರ್ತಕ್ಕಂಥ ತುಳುನಾಡಿನ ಸಂಸ್ಕೃತಿ ಈಗ ಮರೆಯಾಗುವಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಮುಂದಿನ ದಿನದಲ್ಲಿ ಇದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ, ನಾವೆಲ್ಲರೂ ಕೂಡ ಈ ಎಲ್ಲ ಜಾತಿ ಧರ್ಮದವರು ಕೂಡ ನಾವು ಮಾಡಬೇಕು ಮತ್ತು ಇದನ್ನು ಮತ್ತೊಬ್ಬರಿಗೆ ಇದರ ಅನಿಸಿಕೆಗಳು ಏನು, ಇದರಲ್ಲಿ ಕೂಡಿ ಯಾವ ರೀತಿ ನಾವು ಬೆಳೆಯಬೇಕು ಅಂತಕ್ಕದನ್ನು ಇದನ್ನು ಕಂಡುಕೊಳ್ಳಿಕ್ಕೆ ಬೇಕಾಗಿ ಒಂದು ಪ್ರಾಯೋಗಿಕವಾಗಿ ನಮ್ಮೆಲ್ಲ ಸದಸ್ಯರು ಇದನ್ನು ಪ್ರಸ್ತಾಪ ಮಾಡಿ ನಾವು ಇದನ್ನು ಮಾಡಿದ್ದೇವೆ. ಇದರಲ್ಲಿ ನನಗೆ ಒಂದು ಬಹಳಷ್ಟು ಖುಷಿಯಾಗಿದೆ, ಯಾಕಂದರೆ ಎಲ್ಲರೂ ಬಂದು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ಮಾತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು, ಮತ್ತು ನಮ್ಮ ಬಾಳೆಪೋಣಿ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗ, 300 ಗ್ರಾಮ ಪಂಚಾಯತಿನ ಆಡಳಿತ ಮತ್ತು ಸಿಬ್ಬಂದಿ ವರ್ಗ, ಇರಾದವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ವಿಶೇಷವಾಗಿ ನಮಗೆ ಸಹಕಾರವನ್ನು ನೀಡಿದಂಥ ನಮ್ಮ ಗುತ್ತಿಗೆದಾರರಾಗಿರ್ತಕ್ಕಂಥ ಅರುಣ್ ಡಿಸೋಜರವರು, ಶಾಹುಲ್ ಹಮೀದ್ರವರು, ಸಮಿತ್ರವರು, ಮತ್ತು ನಮ್ಮ ಸನ್ಲೈಟ್ನ ಶೆಟ್ರು, ಅದೇ ರೀತಿ AK ಸಮೂಹ ಸಂಸ್ಥೆ AK ಅವರು ನಮಗೆ, ಮತ್ತು ಬ್ಲೂ ಲೈನ್ ಫ್ಯಾಕ್ಟ್ರಿಯವರು, ಮತ್ತು ನಮ್ಮದು ಮೊಹಮ್ಮದ್ ಕುಂಜಿಯವರು, ಭಾಳಷ್ಟು ಜನ ಪ್ರೀತಿಯ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸರ್, ಈಗ ಒಂದು ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರಲ್ಲಿ ಒಂದು ಸರ್, ನಮ್ಮ ಪಜೀರು ಗ್ರಾಮ ಪಂಚಾಯತಿಯಲ್ಲಿ ಈಗ ಒಂದು ಸದಸ್ಯರು ಒಂದು ಪ್ರಸ್ತಾಪ ಮಾಡಿದ್ರು ಸರ್. ಯಾಕೆಂತ ಹೇಳಿದರೆ ಇಲ್ಲಿ ತುಂಬ ಕಂಪೆನಿಗಳು ಬಂದಿದೆ, ಕೆಲಸಕ್ಕೆ ನಮಗೆ ಇಲ್ಲಿಗೆ ನಮ್ಮವರನ್ನ ಇಟ್ಕೊಳ್ಳೋದಿಲ್ಲ ಅಂತೇಳಿ ಸರ್ಕಾರ ಇದಕ್ಕೆ ಬೇಕಾಗಿ ಒಂದೇ ಇದರಲ್ಲಿ ಅವರಿಗೆ ಪರ್ಮಿಷನ್ ಕೊಡ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಈಗ ಮುಂದಿನ ದಿನದಲ್ಲಿ ಅದು ಕೋರ್ಟಲ್ಲಿ ಕೂಡ ಈಗ ಇದು ಬಂದಿದೆ, ಅದಂತ ಅವರಿಗೆ ಅದು ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲ ಅಂತೇಳಿ. ಆದರೆ ಒಂದು ಕಾನೂನು ಇದೆ ಸರ್. ಈಗ ಅವರು ಹೇಳಿದರೆ ಅವರಿಗೆ ಟ್ಯಾಕ್ಸ್ ಯಾಕೆ ಕಮ್ಮಿ ನಮ್ಮ ಪಂಚಾಯತ್ ಕಟ್ಟಲಿಕ್ಕೆ ಇಲ್ಲ ಅಂತ ಹೇಳಿದರೆ, ನಮ್ಮ ಊರಿನವರಿಗೆ ಕೆಲಸ ಸಿಗಲಿಕ್ಕೆ ಬೇಕಾಗಿ ಅವರಿಗೆ ಟ್ಯಾಕ್ಸನ್ನು ಗ್ರಾಮ ಪಂಚಾಯತಿಗೂ ಕೊಡಲಿಕ್ಕೆ ಇಲ್ಲ ಅಂತ ಒಂದು ಆದೇಶ ಬಂದಿದೆ ಸರ್. ಆದ್ದರಿಂದ ಆದೇಶವನ್ನು ಇದು ಮಾಡಿಕೊಂಡು
ಮುಂದಿನ ಅದರಲ್ಲಿ ಒಂದು ಇದಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ನಮಗೆ ಇಲ್ಲಿಯ ಜನರಿಗೆ ಕೆಲಸವನ್ನು ಒದಗಿಸಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಆ ಕಂಪನಿಯಲ್ಲಿ ಪ್ರಥಮ ಆದ್ಯತೆ ಆ ಗ್ರಾಮಸ್ಥರಿಗೆ ಕೊಡುವಂಥ ಇದನ್ನು ನಾವು ನೀವೆಲ್ಲರೂ ಸೇರಿದಾಗ ಮತ್ತು ನಮ್ಮ ಪ್ರಶಾಂತ್ ಕಾಜರವರು ಇದರ ಬಗ್ಗೆ ವಿಶೇಷವಾಗಿ ಮಾಡಬೇಕು. ಅದಕ್ಕೆ ನಮ್ಮ ಸಭಾ ಅಧ್ಯಕ್ಷರು ನಮ್ಮೊಂದಿಗೆ ಯಾವಾಗಲೂ ಇರ್ತಾರೆ. ಭಾಳಷ್ಟು ಇಲ್ಲಿ ಯೋಜನೆಗಳು ಮೊನ್ನೆ ತಾನೇ 1,30,00,000 ರೂಪಾಯಿ ಅನುದಾನವನ್ನು ಕೂಡ ನಮ್ಮ ಪಜಿಯೂರು ಗ್ರಾಮಕ್ಕೆ ವಿಶೇಷವಾಗಿ ನೀಡಿದ್ದಾರೆ. ಹಲವಾರು ಕಾಂಕ್ರೀಟೀಕರಣ ರಸ್ತೆಗಳು ಇರಬಹುದು, ಹಲವಾರು ಕೆಲಸಗಳನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಮಳೆಯ ಕಾರಣ ಸ್ವಲ್ಪ ವಿಳಂಬವಾಗಿದೆ. ಮತ್ತು ಕೂಡ ಪಂಚಾಯತ್ ಆವರಣದಲ್ಲಿ ಕೂಡ ನಾವು ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಪಂಚಾಯತ್ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಇವರೆಲ್ಲರ ಸಿಬ್ಬಂದಿ ವರ್ಗದವರ ಇದರಿಂದ ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಕೂಡ ಆಶೀರ್ವಾದ ಮತ್ತು ಸಲಹೆ ಸಹಕಾರ ಅಗತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಮಾತೆಯರಿಗೆ, ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನ ಎಲ್ಲ ಸಹೋದರರಿಗೆ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಪ್ರೀತಿಯ ನನ್ನ ಪಂಚಾಯತ್ನ ಸದಸ್ಯರು, ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಪಂಚಾಯತ್ನ ಸದಸ್ಯರ ಇದಕ್ಕೆ ಶ್ರಮ ಭಾಳಷ್ಟು ಅಗತ್ಯ. ಅಂದರೆ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೆಲಸವನ್ನು ನಾವು ಮಾಡಬೇಕಾದ್ರೆ ಈ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಕಾರಣ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ನಿನ್ನೆ ಮೊನ್ನೆಯಿಂದ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಶ್ರಮವನ್ನು ನಾನು ಯಾವಾಗಲೂ ಕೂಡ ಅಭಿನಂದಿಸ್ತೇನೆ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನಮ್ಮ ಗ್ರಂಥಪಾಲಕಿಯವರು, ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಯವರು ಹೊಸದಾಗಿ ಈಗ ಕಾರ್ಯನಿರ್ವಹಿಸಲಿಕ್ಕೆ ಬಂದಿದ್ದಾರೆ. ಭಾಳಷ್ಟು ಇವನ್ ನಮ್ಮ ನಾಗೇಶ್ ದೇವಾಡಿಗ ರೀತಿಯಲ್ಲಿ ಒಂದು ಮೃದು ಸ್ವಭಾವದವರು, ಅವರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ಮತ್ತೊಂದು ತುಳಸಿ ಮಾತೃ ಮಂಡಳಿಯ ನನ್ನ ತಾಯಂದಿರು, ಅಕ್ಕಂದಿರು ವಿಶೇಷವಾಗಿ ಇಲ್ಲಿ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ನೀವು ಈ ಸಹಕಾರ ಈ ಗ್ರಾಮಸ್ಥರಿಗೆ, ಈ ಗ್ರಾಮಕ್ಕೆ ಬೇಕಾಗಿ ನೀವು ನೀಡಬೇಕು. ಮತ್ತೊಂದು ಹಿರಿಯರಾದಂಥ ಲಕ್ಷ್ಮಣ್ ಸಾಲಿಯನ್ರವರು, ನಮ್ಮ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಅವರಂಥ ಹಿರಿಯರ ಆಶೀರ್ವಾದ ಮತ್ತು ಸಹಕಾರ, ಮತ್ತು ಅಬೂಬಕ್ಕರ್ ಅವರು, ಹಿರಿಯರಾದ ಅಬೂಬಕ್ಕರ್ ಅವರು, ಯೂಸುಫ್ ಪಾನೇಲರವರು ನಮ್ಮ ಹಿರಿಯರು, ನಮ್ಮ ಎಲ್ಲರ ನಮ್ಮ ನಾಯಕರು, ಮತ್ತು ಅಬೂಬಕ್ಕರ್ ಅವರು ಎಲ್ಲರೂ ಕೂಡ ನಮಗೆ ವಿಶೇಷವಾಗಿ ಇಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಮತ್ತು ಹಿರಿಯರಾದಂಥ CSF ಟೈಲರ್ ಅವರ ಬಗ್ಗೆ ನಮ್ಮ ಪ್ರಶಾಂತ್ ಕಾಜೇವರವರು ಭಾಳಷ್ಟು ವಿಚಾರವಾಗಿ ಹೇಳಿದರು. ಅಂಥ ಹಿರಿಯರ ಮಾರ್ಗದರ್ಶನ ಮತ್ತು ಇದರ ಆಶೀರ್ವಾದದಲ್ಲಿ ನಾವೆಲ್ಲ ಕೂಡ ಮುನ್ನಡೆಯುತ್ತೇವೆ. ಈ ಪಜೀರು ಗ್ರಾಮವನ್ನು ಪ್ರೀತಿಯ, ಸಹಬಾಳ್ವೆಯ, ಶಾಂತಿಯ ತೋಟವನ್ನಾಗಿ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಮಾಡಿಕೊಂಡು ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇಲ್ಲಿ ಮಾಡಿದಿರ್ತಕ್ಕಂಥ ಸಣ್ಣ ಉಪಹಾರವನ್ನು, ಊಟವನ್ನು ಮಾಡಿ ಸ್ವೀಕಾರ ಮಾಡಿಕೊಂಡು ನೀವೆಲ್ಲ ಹೋಗಬೇಕು. ಯಾರು ಕೂಡ ಊಟವನ್ನು ಮಾಡದೆ ಯಾರು ಕೂಡ ಹೋಗಬಾರ್ದು ಅಂತ ಹೇಳ್ತಾ ವಿನವಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪಜೀರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಕೆ ಮೊಹಮ್ಮದ್ ರಫೀಕ್ ಸರ್ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಮತ್ತೊಂದು ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯರು, ನನ್ನ ಮಾರ್ಗದರ್ಶಕರು, ನನ್ನ ಒಡನಾಡಿಯಾಗಿರ್ತಕ್ಕಂಥ ಸಮೀರ್ ಪಜೀರ್ ಅವರು ವಿಶೇಷವಾಗಿ ಭಾಳಷ್ಟು ಉತ್ತಮವಾದಂಥ ಕೆಲಸವನ್ನು ಮತ್ತು ಇಲ್ಲಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಅವರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸ್ತೇನೆ. ನಿಮ್ಮ ಕೆಲಸವನ್ನು ಕೂಡ ನಾನು ಯಾವಾಗಲೂ ಕೂಡ ಅಭಿನಂದಿಸ್ತೇನೆ ಮತ್ತು ನಿಮ್ಮ ಸಹಕಾರ ಸಲಹೆ ಯಾವಾಗಲೂ ನಮ್ಮೊಂದಿಗೆ ಇರಲಿ. ಎಲ್ಲರನ್ನೂ ಕೂಡ ರಫೀಕ್ರವರು ಮತ್ತು ಎಲ್ಲರನ್ನೂ ಕೂಡ ಪ್ರೀತಿಯಲ್ಲಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.